ಬಳ್ಳಾರಿ ವೈದ್ಯಕೀಯ ವಿವಿ ಸಂಶೋಧನಾ ಕೇಂದ್ರದಲ್ಲಿ ಸಮಸ್ಯೆ ಇದೆ. ವಿದ್ಯಾರ್ಥಿಗಳಿಗೆ ಬೋಧಿಸೋದಕ್ಕೆ ಕಾಡ್ತಾ ಇದೆ ಮೃತದೇಹಗಳ ಕೊರತೆ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಬೋಧನೆ ಮಾಡೋದಕ್ಕೆ ಅಥವಾ ಬೋಧಿಸೋದಕ್ಕೆ ಮೃತದೇಹಗಳ ಕೊರತೆ ಇದೆ. ಪ್ರತಿ ವರ್ಷ ಬಿಮ್ಸ್ಗೆ ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ 200 ವಿದ್ಯಾರ್ಥಿಗಳು. ಇದಕ್ಕೆ ಪ್ರತಿಯಾಗಿ ಅಧ್ಯಯನಕ್ಕೆ ಬೇಕಾಗಿರೋದು 20 ಮೃತದೇಹಗಳು. ಅಂದ್ರೆ 10 ವಿದ್ಯಾರ್ಥಿಗೆ 1 ಮೃತದೇಹ ಅಂತ. ಸದ್ಯ 6 ಮೃತದೇಹಗಳಷ್ಟೇ ಇದೆ. ಇನ್ನು 14 ಮೃತದೇಹಗಳಿಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಅಧ್ಯಯನ ಸಂಶೋಧನೆಗೆ ತೊಡಕಾಗ್ತಾ ಇದೆ ಅಂತ ಅಲ್ಲಿನ ವೈದ್ಯರು ಬೇಸರ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಬಳ್ಳಾರಿ ವೈದ್ಯಕೀಯ ವಿವಿ ಸಂಶೋಧನಾ ಕೇಂದ್ರದಲ್ಲಿ ಸಮಸ್ಯೆ ಕಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬೋಧಿಸೋದಕ್ಕೆ ಮೃತದೇಹಗಳ ಕೊರತೆ ಇದೆ. ಸುಮಾರು ಪ್ರತಿ ವರ್ಷ 200 ಸ್ಟೂಡೆಂಟ್ಸ್ ಇದ್ದಾರೆ. ಆ 200 ಸ್ಟೂಡೆಂಟ್ಸ್ಗೆ 20 ಮೃತದೇಹಗಳು ಬೇಕು. ಅದರಲ್ಲಿರೋದೀಗ ಕೇವಲ 6 ಮೃತದೇಹ ಮಾತ್ರ. ಸೊ ಇನ್ನು 14 ಮೃತದೇಹಗಳಿಗಾಗಿ ಬೇಡಿಕೆಯನ್ನ ಇಡಲಾಗಿದೆ. ಅಧ್ಯಯನ ಸಂಶೋಧನೆಗೆ ತೊಡಕಾಗ್ತಾ ಇದೆ ಅಂತ ವೈದ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೇಹದಾನ ಮಾಡುವುದು ನಮ್ಮ ಸ್ಟೂಡೆಂಟ್ಸ್ಗೆ ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಸುಮ್ಮನೆ ಬಾಡಿನ ಡೆತ್ ಆದ್ಮೇಲೆ ಮಣ್ಣಲ್ಲಿ ಉಣೋದ್ ಬದಲು ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ದಾನ ಮಾಡಿದ್ರೆ ಅದನ್ನ ಸ್ಟೋರ್ ಮಾಡಿ ನಮ್ಮ ಸ್ಟೂಡೆಂಟ್ಸಿಗೆ ಡಿಸೆಕ್ಷನ್ ಮಾಡಕ್ ಕೊಡ್ತೀವಿ. ಅದರಿಂದ ನಮ್ಮ ಹುಡುಗರು ಕಲಿಯಕ್ಕೆ ಬಹಳ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ದಯವಿಟ್ಟು ದಾನ ಮಾಡಲಿಕ್ಕೆ ದಾನ ಮಾಡಿ. ದೇಹ ದಾನ ಮಾಡುವುದು ನಮ್ಮ ಸ್ಟೂಡೆಂಟ್ಸ್ಗೆ. ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬಳ್ಳಾರಿ ವೈದ್ಯಕೀಯ ಹಾಗೂ ವಿವಿ ಸಂಶೋಧನಾ ಕೇಂದ್ರದಲ್ಲಿ ಮೃತದೇಹಗಳ ಕೊರತೆ ಇದೆ ಅಂತ ಹೇಳಿ ರವೀಂದ್ರ ಪಾಟೀಲ್ ಅವರು ಒಂದು ವಿಡಿಯೋನ ಮಾಡಿದ್ರು. ಸದ್ಯ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಇದಕ್ಕೆ ಅಂದ್ರೆ ಯಾವ ರೀತಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಅಂತಂದಾಗ ಮೃತದೇಹಗಳ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸಿಂಧೂರ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಒಂದಲ್ಲ ಒಂದು ರೀತಿಯ ಒಂದು ಬೆಳವಣಿಗೆಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಮೊನ್ನೆವರೆಗೂ ಈ ಒಂದು ಭೀಮ್ಸ್ ಎಂದ ಕೂಡಲೇ ಬಾಣಂತಿಯರ ಸಾವಿನ ಒಂದು ಕೂಟ ಎನ್ನುವಂತಹ ಪರಿಸ್ಥಿತಿಗಳು ಎದುರಾದವು. ತದನಂತರ ಈಗ ಅದು ಮುಗಿದ ಅಧ್ಯಾಯ ಅನ್ನೋದ್ರೊಳಗೆ ಅನಾಟೋಮಿ ಡಿಪಾರ್ಟ್ಮೆಂಟ್ ನಲ್ಲಿ ಈ ಒಂದು ಅಂಗಾಂಗಗಳ ಅಧ್ಯಾಯಕ್ಕೆ ಬೇಕಾದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಮೃತದೇಹಗಳ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕೇವಲ 6 ಮೃತದೇಹಗಳು ಮಾತ್ರ ಇದ್ದು ಸುಮಾರು 200 ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಕ್ಕೆ ಅನುಕೂಲ ಆಗ್ತಾ ಇದೆ. ಆದ್ರೆ 6 ಮೃತದೇಹಗಳು ಇಲ್ಲದೆ ಇರೋದ್ರಿಂದಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ದೇಹದ ವಿವಿಧ ಅಂಗಾಂಗಗಳನ್ನು ಸರಿಯಾಗಿ ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ MBBS ವಿದ್ಯಾರ್ಥಿಗಳಿಗೆ ಅನಾನುಕೂಲವಾದಂತಹ ವಾತಾವರಣವು ಉಂಟಾಗಿದೆ. ಅದರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದ್ರೆ ಅಂದ್ರೆ ಈ ಕನಿಷ್ಠ ಅಂದ್ರು 20 ವಿದ್ಯಾರ್ಥಿಗಳಿಗೆ 1ರಿಂದ 2 ಮೃತದೇಹ ಅಂದ್ರೆ 10 ವಿದ್ಯಾರ್ಥಿಗಳಿಗೆ 1 ಮೃತದೇಹ ಇದ್ರೆ ಮಾತ್ರ ಅದನ್ನ ಮಾಡಕ ಸರಿಯಾಗಿ ಅಧ್ಯಯನ ಮಾಡಕ್ಕೂ, ಆಮೇಲೆ ದೇಹದ ವಿವಿಧ ಅಂಗಾಂಗಗಳು ಏನೇನು ಕಾರ್ಯನಿರ್ವಹಿಸ್ತವೆ ಮಾನವನ ದೇಹದಲ್ಲಿ ಎನ್ನುವುದನ್ನು ಅಧ್ಯಯನ ಮಾಡಿ ಅದರ ಮೂಲಕ ಅವರು ಮುಂದಿನ ಚಿಕಿತ್ಸೆಗೆ ಬೇಕಾದಂತ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲು ಅನುಕೂಲವಾಗಿರುತ್ತದೆ. ಆದ್ರೆ ಈಗ ಆಗಿರತಕ್ಕಂತ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ಸಾಕಷ್ಟು ಸಾರಿ ತಂದ್ರು ಸಹ ಏನು ಪ್ರಯೋಜನ ಆಗಿಲ್ಲ. ಈ ನಿಟ್ಟಿನಲ್ಲಿ ಅನಾಟೋಮಿ ಡಿಪಾರ್ಟ್ಮೆಂಟ್ HDO ಆಗಿರತಕ್ಕಂತ ಈ ಒಂದು ರವೀಂದ್ರ ಅವರು ದಯವಿಟ್ಟು ಯಾರಾದ್ರೂ ದಾನಿಗಳಿದ್ದರೆ ಮೃತದೇಹವನ್ನು ಕೊಡುವಂತ ವ್ಯವಸ್ಥೆ ಮಾಡಿ ಎಂದು ಈ ಸಾರ್ವಜನಿಕವಾಗಿ ರಿಕ್ವೆಸ್ಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸಿಂಧು. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿ ವರ್ಷ ಬಿಮ್ಸ್ಗೆ 200 ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಳ್ತಾ ಇದ್ದಾರೆ. 200 ವಿದ್ಯಾರ್ಥಿಗಳಂದ್ರೆ 20 ಮೃತದೇಹಗಳು ಬೇಕು. ಅಂದ್ರೆ 10 ವಿದ್ಯಾರ್ಥಿಗಳಿಗೆ 1 ಮೃತದೇಹದ ಲೆಕ್ಕ. ಕೇವಲ 6 ಮೃತದೇಹ ಮಾತ್ರ ಇದೆ. ಇನ್ನು 14 ಮೃತದೇಹಗಳಿಗಾಗಿ ಬೇಡಿಕೆಯನ್ನ ಇಡಲಾಗಿದೆ. ಈ ವಿಡಿಯೋವನ್ನ ಯಾರಾದ್ರೂ ಗಮನಿಸಿದವರು ಮೃತದೇಹವನ್ನ ದಾನ ಮಾಡಕ್ಕೆ ಯಾರಾದ್ರೂ ಇದ್ರೆ, ಕುಟುಂಬದವರು ಯಾರಾದ್ರೂ ಬಿಮ್ಸ್ ಅನ್ನ ಸಂಪರ್ಕಿಸಬಹುದು.